ಓ ಈ ಅಬಿಕಾ ಅವ್ರದ್ದು ಜೋರಾಯ್ತು, ಎಲ್ಲ ಇವರದ್ದೇ ಕೆಲಸ ಅನ್ನೋ ತರ ಮಾಡ್ತಿದ್ದಾರೆ. ಮಾಡ ಈಗ ಡ್ಯಾನ್ಸ್ ಗೊತ್ತಿಲ್ದು ಇವಳೆ ಬಂದಿದ್ದಾಳೆ. ತುಳಸಿ ಅಂತ ಹೇಳಿದಲ್ಲ ನೀನು, ಅಲ್ಲಿ ಸ್ವಲ್ಪ ಹೈ ಪಿಚ್ ಕೋಮಲತೆ, ಅಲ್ಲಿ ಸ್ವಲ್ಪ ಲೋ ಬರಬೇಕು. ಸೊ ನಾವೀಗ ತಂದಿದ್ದೇವೆ ಒಂದು ಟಾಯ್ಲೆಟ್ ಮಗ್. ಸೊ ಟಾಯ್ಲೆಟ್ ಮಗ್ಗಿಂದ ನಿಮಗೆ ಗೊತ್ತು ಏನೆಲ್ಲ ಇದಾಗ್ತದೆ ಅಂತ, ಅಂದರೆ ಅಡ್ವಾಂಟೇಜ್. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಈ ಫ್ಯಾಮಿಲಿ ಫನ್ ಎಷ್ಟು ಜೋರಾಗಿದೆ ಅನ್ನೋದನ್ನು ಈ ಲಾಗಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಡೈಲಿ ಲಾಗ್ಸ್ ನಮ್ಮ ಧನರಾಜಾಚಾರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಾನೆ ಇದೆ. ಯಾರೆಲ್ಲ ಸಪೋರ್ಟ್ ಮಾಡಿದಾರೋ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಡೈಲಿ ಲಾಗ್ಸ್ನ ನೋಡಿ ಎಂಜಾಯ್ ಮಾಡಿ. ತೀರಾ ಹುಡುಗಿ ನೇರ ನೋಡಿ ಸಿಗದೆ ಜನಕ್ಕೆ ಬರುವೆ, ಏನೋ ಇರುಳೆ ಕಾಯೋ ಇರುಳೆ ನೀನು ತಿರುಗಿ ಬರದೆ, ಬರದಾದ ಕಾವ್ಯದ ನಡುವೆ ಬರೆಯದ ಸಾಲೊಂದು, ಬಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು, ತುಳಸಿ ಕೋಮಲವೇಣಿ ನೀಲವರ್ಣನಾಣಿ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣರಾಣಿ ನಿತ್ಯ ಕಲ್ಯಾಣಿ. ಅದು ಹೈ ಪಿಚ್. ಸೂಪರ್. ಎಂತ ನಿಮ್ಮ ಗುರುಗಳ ಹತ್ರ ಕೇಳು ಹೇಗೆ ಆಡುತ್ತೆ. ಒಂದು ಕಡೆ ಹೈ ಪಿಚ್ ಆಗಿದೆ. ಎಲ್ಲಿ? ಅದು ತುಳಸಿ ಅಂತ ಹೇಳಿದಲ್ಲ ನೀನು, ಅಲ್ಲಿ ಸ್ವಲ್ಪ ಹೈ ಪಿಚ್. ಕೋಮಲತೆ, ಅಲ್ಲಿ ಸ್ವಲ್ಪ ಲೋ ಬರಬೇಕು. ಕೋಮ ಅತ್ತೆ ಕೋಮ ಉಂಟಲ್ಲ, ನನ್ನ ಗುರು ಅಲ್ಲ, ಒಮ್ಮೆ ನಿಮ್ಮ ವಾಯ್ಸ್ ಅದೇ ಹೇಳಿದ ಸ್ವಲ್ಪ ಹೈ ಪಿಚ್ ಆಗಿದೆ. ಒಂದು ಇಲ್ಲ ಅವ್ರ ಮಜ್ಜಿ ಅಲ್ಲಿ ಎಂತ ಗೊತ್ತುಂಟಾ? ಅದು ಇದು ಸ್ವಲ್ಪ ಎತ್ತರ ಲಯ ಸಿಗುದಿಲ್ಲ. ಲಯ ಆಯ್ತು, ಆಡಿ ಆಡಿ ಅದರದೊಂದು. ಅದು ನಾ ಈಗೆಲ್ಲ ಆಡುದಿಲ್ಲ, ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಆಡುದು. ಹಾಗಾದ್ರೆ ಇದು ವೇದಿಕೆ ಅಲ್ವಾ? ಯಾವುದು ಇದು ಇದು ವೇದಿಕೆ ಅಲ್ಲ, ಇಲ್ಲಿ ಇದಕ್ಕಿದೆ, ಇಲ್ಲಿ ಮುಟ್ಟಿನ ಬಾಗಿಲ. ನೀನು ಆಫ್ ಮಾಡಿದ್ಯಾ ಆಗ್ಲೇ? ರವಿ ರವಿ ಕೆಮ್ಮು ಕೆಮ್ಮು ತರಕಾಗ ತರಕಾಗ. ಪಜ್ಜ ಪಜ್ಜ ಇವನ್ ಹೇಳುದು, ಇವೊಂದು ನಿನ್ಗೆ ಆ್ಯಡ್ ಕೊಡ್ತಿರೋದು. ಸಂತು, ನೀನು ವಸ್ತ್ರಜ್ಞ ಸಾರಿ ಆಗ್ತಿದ್ರೆ ಏನಾಗ್ತಿರ್ಲಿಲ್ಲ ಅಂತ. ಈಗ ಇವಳನ್ನ ಚಂಡಿ ಮಾಡಿ, ಈಗ ಈಗ ಅವಳನ್ನ ಚಂಡಿ ಮಾಡಿ, ಅವಳನ್ನ ಚಂಡಿ ಮಾಡಿ, ಇವಳನ್ನು ಅಕ್ಷತನ ಚಂಡಿ ಮಾಡಿ. ಆ ಅಕ್ಷತ ನನಗೆ ವಸ್ತ್ರಜ್ಞ ಆ್ಯಡ ವಾಟರ್ ಪ್ರೂಫ್ ಅಂತ. ಯಾರು? ಇದು ಹನಿ ಎಲ್ಲ ವಾಟರ್ ಪ್ರೂಫ್. ಕೊಡೆ ಬಳಸಬೇಡಿ, ವಸ್ತ್ರಜ್ಞ ಸೀರೆ ತಗೊಳ್ಳಿ. ಇಲ್ಲೆಲ್ಲ ಎಂತ ಮಾಡುದು, ಇಲ್ಲಿಗೆಲ್ಲ ಎಂತ ಮಾಡುದು? ಹೆಲ್ಮೆಟ್ ಹಾಕಿ, ಹೆಲ್ಮೆಟ್ ಹಾಕಿ. ಅಂದ್ರೆ ಚಿಕ್ಕ ನಿಮ್ದು ಯೂಸ್ ಮಾಡಿದ್ರು ಗಳಿಂದ ಪರಿಸ್ಥಿತಿ ಯಾಕಂದ್ರೆ ಸಿಂಬಲ್ ಈಗ ಪ್ರತಿಮನಿಂದ ಒಂದು ಹಾಡು ಲೋಕೇಶ್ ಭವನಿಗೋಸ್ಕರ ಒಂದು. ಈಗಲ್ಲ ಇದೆಯಲ್ಲ ಬಾಬಾಗಿಲಿ ಅಂತ ಅಲ್ಲ, ಭಾವನಿಗೆ ಎಂತ ಗಿಳಿ ಅಂತ.
ಲೋಕೇಶ ಎಲ್ಲಿದ್ದೀಯಾ? ಅವರಲ್ಲ ಇದ್ದಲ್ಲ ಅದನ್ನ ಹೆಸರಿಂದ ಕೇಳು. ಇದೇ ಹೇಳಿ. ಲೋಕೇಶ ಏಕೆ ಓಡು? ಅವರು ಓಡುದಿಲ್ಲ. ನನ್ನಲ್ಲಿ ಅನಿಸುತ್ತಿದೆ ಯಾಕೋ ಅವರನ್ನು ನೋಡಿಕೊಂಡು ಹೇಳು. ನಾಚಿಕೆ ಆಗ್ತದೆ ನಂಗೆ ಹಾಗೆ ಹೇಳಿಗೆ ಎಂತ ಎಲ್ಲರಿಗೂ ನಾಚಿಕೆ ಆಗ್ತದೆ. ಒಂದು ಹಾಡು ಒಂದು ಅವರಿಗೆ ಎಂತವಾ? ಒಂದು ಹಾಡ ಒಂದು ಹಾಡಲ್ಲ, ಹಾಡು, ಒಂದು ಹಾಡು, ಅಂತ ಹಾಡು. ಒಂದು ಹಾಡು. ಅನಿಸುತ್ತಿದೆ ಯಾಕೋ. ಎಂತ ಆಗಿಲ್ಲ ಹೇಳಿಗೆ ನಾಚಿಕೆ ಆಗ್ತದೆ. ಎಂತ ಸರಿ ಹೇಳು. ಒಂದಿಪ್ಪೆ ಹೇಳ್ತಾರೆ, ಒಂದಿಪ್ಪೆ ನಿಮಗೆ. ಅದಕ್ಕೆ ಬಾವ ಅದಕ್ಕೆ 2ಕ್ಕೆ ಸ್ಟಾಪ್ ಮಾಡಿದ್ದು. ಇಲ್ಲಾದ್ರೆ ಇಲ್ಲರೂ ಆಗ್ತದೆ. ನೀ ಅನಿಸುತ್ತಿದೆ ಅಂತ ಹೇಳು, ನಿಂಗೆ ಇನ್ನೊಂದು ಬರ್ತದೆ. ಎಲ್ಲರಿಗೂ ಅನಿಸುತ್ತಿದೆ ಅಂತ ಇರುವಾಗ ಅನಿಸುವುದೆಂತ ಅಲ್ಲ, ಹತ್ತಿರ ಇದ್ದಾರೆ ಮತ್ತೆ ಅನಿಸುದು. ಹೌದು, ಎಂತ ಅನಿಸುದಲ್ಲ. ಜೋರು ಟೀಚರ್ ಬಂದದ್ದು. ಓ ನಮ್ಮ ಪ್ರೈಮರಿ ಟೀಚರ್ ಬಂದಿದ್ದಾರೆ, ಜೋರಿನ ಟೀಚರ್. ಅವಾಗ ನಾವು ಓಡ್ತಿದ್ವಿ, ಈಗ ಅವರು ಓಡ್ತಿದ್ದಾರೆ ನಮ್ಮ ನೋಡಿ. ನೋಡಿರೋ ಕೆಲಸ ಅಬಿಕಾ ಫ್ಯಾನ್ಸ್ಗೆ ಖುಷಿ ಆಗುತ್ತೆ ಇವರ ಕೆಲಸ ನೋಡಿದ್ದಾರೆ. ಬಾರ ಅಬ್ಬೋ, ಈ ಅಬಿಕಾ ಅವ್ರದ್ದು ಜೋರಾಯ್ತು, ಎಲ್ಲ ಇವರದ್ದೇ ಕೆಲಸ ಅನ್ನೋ ಥರ ಮಾಡ್ತಿದ್ದಾರೆ. ಮನೆಯವರು ನೋಡಿದ್ರೆ ಗ್ಯಾರಂಟಿ ಬೈವರು ನನಗೆ. ಮನೆಯವ್ರು ನೋಡಿದ್ರೆ ಅಂದ್ರೆ ಅಮ್ಮ ನೋಡಿದ್ರೆ ಅಲ್ಲ, ಹಾಂ ಅವರಲ್ಲಿ ನಾಯಿ ಥರ ಕೆಲಸ ಮಾಡಿ ಹೇಗೆ ಹೇಳ್ತಾರೆ. ನಾನು ಅಲ್ಲಿಂದ ಅಲ್ಲಿಗೆ ಆಡೋದು. ಇನ್ನು ಬೇರೆ ಇನ್ನೊಂದು ಗಡಿ ಉಂಟು ಪಾತ್ರದಲ್ಲಿಕ್ಕೆಲ್ಲ. ಇವ್ರ ಕಾಂಟ್ರಾಕ್ಟ್ ಅಂತೆ ನಿಮ್ದೆಲ್ಲ ಕರ್ಕೊಂಡ್ಬಂದು. ನೋಡಿ ಎಲ್ಲರೂ ಸೇರಿ ಪಾತ್ರೆ ತೊಳೆಯೋದನ್ನು ಮುಗಿಸ್ಬಿಟ್ಟು ಎಷ್ಟು ಒಂದು 5ನೇ ಕ್ಲಾಸಲ್ಲೆಲ್ಲ ಇರಬೇಕಾದ್ರೆ ಕೆಲವು ಪ್ರಾಡಕ್ಟನ್ನು ಪ್ರಾಡಕ್ಟ್ನ ಪರಿಚಯ ಮಾಡಿ ಕೊಡ್ತಿದ್ರು ಯೂಟ್ಯೂಬ್ ಚಾನಲಲ್ಲಿ. ಹೇಗೆ ಅದನ್ನು ಈಗ ನಿಮ್ಗೆ ಒಂದು ಡಬ್ಬ ಇದು ಈಗ ನಾನು ಹೇಳ್ತೀನಿ. ಈಗ ನೋಡಿ ಇವಳ್ಸ ನಾನು ಆ್ಯಡ್ ಕೊಡಿ. ಅದೊಂದು ಬಾಟ್ಲಿ ಸುಣ್ಣದ ಡಬ್ಬಿ ಅಂತ ಹಾಕು. ಅಜ್ಜನ ಯೂಸ್ ಮಾಡೋ ಸುಣ್ಣದ ಡಬ್ಬಿ. ಈಗ ನಿಮ್ಮ ಹತ್ರ ನಾವು ಸಣ್ಣದಿರುವಾಗ ಇದೆಂತ ಹೇಳು. ಇದು ಇದು ಗಂಧ. ಸೊ ಈಗ ಅದ ಆನ್ ಆದಾಗ ನಾವು ಮಾಡ್ಬೇಕು. ನೀವು ಹಲೋ ಗೈಸ್, ಹೇಗಿದ್ದೀರಿ? SP ಕಿಚನ್ಗೆ ಸ್ವಾಗತ ಸುಸ್ವಾಗತ. ಯಾವ ಕಿಚನ್? SP ಕಿಚನ್ ಸಂಸ್ಕೃತಿ ಪ್ರಿಯಾಂಕ. ಆಕ್ಚುಲಿ ಕಿಚನ್ ಅಂತ ಹೇಳಿದ್ರೆ ಅಡಿಗೆ ಮಾಡೋದು. ನಿಮ್ದು ಅಡಿಗೆನೆ ಸೇಮ್. ಆಕ್ಚುಲಿ ಕಿಚನ್ ಅಂದ್ರೆ ಅಡಿಗೆ ಮಾಡೋದಂದ್ರೆ ಮತ್ತೆ ಎಂತ ಕಿಚನ್ ತಾನೆ. ಹೌದು, ಬಟ್ ಅದು ಬಿಟ್ಟು ನಾವು ಬಾಕಿದೆಲ್ಲ ಮಾಡ್ತೀವಿ. ಈಗ ಸ್ಟಾರ್ಟ್ ಮಾಡ. ಹಲೋ ಗೈಸ್, SP ಕಿಚನ್ಗೆ ಸ್ವಾಗತ ಸುಸ್ವಾಗತ. ನೀನು ಹೇಳು. ಓಕೆ, ಸೊ ನಾವು ಇವಾಗ 1-2 ಪ್ರಾಡಕ್ಟ್ ತಂದಿದ್ದೇವೆ. ಅದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದರದ್ದು ಒಳ್ಳೆದು ಹೇಳ್ತೇವೆ, ಕೆಟ್ಟದ್ದು ಹೇಳ್ತೇವೆ. ಅದು ಎಂತೆಲ್ಲ ಯೂಸ್ ಉಂಟು, ಅದರಿಂದ ಎಂತೆಲ್ಲ ಒಂದು ಎಂತ ಹೇಳಿದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಸಹ ಹೇಳ್ತೇವೆ. ಹೇಗೆ ಪ್ರಾಡಕ್ಟ್ ಇದು ಮಾಡುವಾಗ ಡಿಸ್ಅಡ್ವಾಂಟೇಜ್ ಅಂತ ಅದಿರಲಿ, ನಮ್ಮದಾಗಿ ನಮ್ಮದು ಚಾನಲಲ್ಲಿ ನಾವು ನಮ್ಮದು SP ಕಿಚನಲ್ಲಿ. ಓಕೆ, ಸೊ ನಾನು ಫಸ್ಟ್ ತಗೊಂಡು ಬಂದಿದ್ದೇನೆ ಅಪೆಕ್ಸ್ ಪೇಂಟ್. ಪೇಂಟ್ ಅಲ್ಲ ಅದು, ನಾನು ಕೊಟ್ಟದ್ದು ಇದು ತಂಡ ಸಿಗೋಗ ಪಾತ್ರ. ಸೊ ನಾವೀಗ ತಂದಿದ್ದೇವೆ ಒಂದು ಟಾಯ್ಲೆಟ್ ಮಗ್. ಸೊ ಟಾಯ್ಲೆಟ್ ಮಗ್ಗಿಂದ ನಿಮಗೆ ಗೊತ್ತು ಏನೆಲ್ಲ ಇದಾಗ್ತದೆ ಅಂತ, ಅಂದರೆ ಅಡ್ವಾಂಟೇಜ್.
ಆಯ್ತು ಅದು ಪೇಂಟ್ ಡಬ್ಬಿ. ಓಕೆ, ಪೇಂಟ್ ಡಬ್ಬಿ. ಸೊ ಎಪೆಕ್ಸ್ ಪೇಂಟ್ ನಿಮಗೆ ಒಳ್ಳೆ, ನನಗೆ ಗೊತ್ತಿಲ್ಲ, ನಾ ಫಸ್ಟ್ ಟೈಮ್ ನೋಡಿದ್ವಿ ಕಂಪೆನಿದೆ ಸರಿ. ಓಕೆ, ನನಗೆ ಗೊತ್ತಿಲ್ಲ ಇದರಲ್ಲಿ ಎಂತ ಉಂಟು ಓದ್ಬೇಕು. ಏನ್ಷಿಯನ್ ಪೇಂಟ್ ಇದು, ಏಷ್ಯನ್ ಪೇಂಟ್ಸ್. ಓಕೆ, ಏಷ್ಯನ್ ಪೇಂಟ್ಸ್ ಇದರಲ್ಲಿ ನೋಡ್ಬೋದು ನೀವು ಮನೆಯನ್ನು ಎಷ್ಟು ಚಂದ ಇದು ಮಾಡ್ಬೋದು. ಫಿನಿಶಿಂಗ್ ಪೇಂಟ್ ಮಾಡಿದ್ದಾರೆ. ಸೊ ಇದು ಲಾಂಗ್ ಲಾಸ್ಟಿಂಗ್ ನೋಡ. ನೀ ಹೇಳಿ, ನನಗೆ ಗೊತ್ತಾಗ್ತಿಲ್ಲ. ಓಕೆ, ನಾನು ಇವಳಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಂತ ಟ್ರಾನ್ಸ್ಫರ್ ಮಾಡಿ ಯಾರು ಇಷ್ಟು ರೋಸ್ಟ್ ಮಾಡ್ಲಿಲ್ಲವ. ಕಸಿನ್ ಹೇಳ್ತಾಳೆ, ಎಷ್ಟು ಒಳ್ಳೆ ಕಸಿನ್ ಅಂತ ಹೇಳ್ತಾಳೆ. ನಾವು ಗೊತ್ತಿಲ್ಲ, ಹ್ಯಾಪಿ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡಬೇಕು. ಹಾಗೆ ತುಂಬಾ ಒಳ್ಳೆ ಕಂಪನಿದು ಪೇಂಟ್. ಸೊ ನಾವು ನಮ್ಮ ಮನೆಗೆ ಹಾಕಿದ್ದೇವೆ. ಈಗ ಡಿಸ್ಅಡ್ವಾಂಟೇಜ್ ಎಲ್ಲ ಮನೆ ಹೇಳುದಾ, ಏನ್ಷಿಯನ್ ಪೇಂಟ್ ಇಂತೆಲ್ಲ ಹೇಳಿ ಮಾರೆ. ಆಯ್ತು ಹೇಳು, ಅದೇನು ತೊಂದರೆ ಇಲ್ಲ, ಅಡ್ಡಿಲ್ಲ. ನಾನು ಸುಮ್ಮನೆ ಕಾಮಿಡಿಗೆ ತಪ್ಪಿಟ್ಕೊಳ್ಬೇಡಿ. ಡಿಸ್ಅಡ್ವಾಂಟೇಜ್ ಒಂದು ಹಾಕಿ ಒಂದು ತಿಂಗಳಾಗುವಾಗೆಲ್ಲ ಸಿಪ್ಪೆ ರಟ್ಟಿದೆ. ಆಯ್ತಾ, ಸಿಪ್ಪೆ ರಟ್ಟಿದೆ. ಮತ್ತೆ ಅಲ್ಲಿ ಇದು ನಿರ್ಕಜಿದ್ದಾಗೆ ಆಗಿತ್ತು. ಸೊ ನನಗೆ ಅದು ಒಳ್ಳೇದಂತ ಅನಿಸುದಿಲ್ಲ, ಆದ್ರೆ ನಿಮ್ಗೆ ತಗೊಳ್ಬೋದು. ಒಳ್ಳೇದು ಯಾವುದು? ಅದೇ ಒಳ್ಳೇದು ಅಂತ ಹೇಳಿದ್ರೆ ಪೇಂಟ್ ಹಾಕುವಾಗ ಚಂದ ಆಗ್ತದೆ. ಒಮ್ಮೆ ಹಾಕುವಾಗ ಚಂದ, ನೋಡ್ಲಿಕ್ಕೆ. ಮತ್ತೆ ಅದು ಹಾಕಿದ್ಮೇಲೆ ಹಾಳಾಗ್ತದೆ, ಅಂದ್ರೆ ಸಿಪ್ಪೆ ರಟ್ಟಿದಾಗೆಲ್ಲ ಆಗ್ತದೆ. ಮತ್ತೆ ಇವಳು ಹೇಳ್ತಾಳೆ ಈಗ ಅವರು ಉಂಟಲ್ಲ ಏಷ್ಯನ್ ಪೇಂಟ್ಸ್ ಅವರು, ಕೇಸ್ ಹಾಕಿದ್ರೆ 1 ಕೋಟಿ ಇದಾಗ್ತದೆ. ಅದು ನಿನ್ನದಲ್ಲ, ಯೂಟ್ಯೂಬ್ ನಂದಲ್ಲ, ನಿನ್ನ ಹತ್ರ ಕೇಳುದು. ನಾನಿಲ್ಲ, ಬರ್ಲಿಲ್ಲ. ನಾನು ಹೇಳಿದ್ದೇನೆ, ಅದು ನೀವು ಸ್ಕ್ರಿಪ್ಟ್ ಕೊಟ್ಟದ್ದು, ನಾವು ಹೇಳಿದ್ದು ಅಂತ ಹೇಳಿದ್ರೆ 1 ಕೋಟಿ ನೀವು ಹೇಳಿದ್ದು ಅಂತ ಹೇಳಿದ್ರೆ ಆಯ್ತು. 1 ಕೋಟಿ ಹೋಯ್ತಲ್ಲ. ಅಪ್ಪಂದು 1 ಲಂಗೋಟಿ ಇರ್ಬೋದು. ಹೇಳ, ನೀನ್ ಪಿಂಕಿ ಬಗ್ಗೆ ಹೇಳಿದ್ಯಾ? ನಾ ಮತ್ತೆ ಎಂತ? ಓಕೆ, ಅದು ಆಗ ಅಬ್ಬ ಈಗ ನನ್ನಕ್ಕಿಂತ ಚಂದ ಸಾಂಗ್ ಸತ್ಯ ನಿನ್ಗೆ ಬಡಿ ಹಾಡೋದಿಲ್ಲ ಪ್ಲೀಸ್. ನಂಗೆ ನಿಂಗೆ ಬೇಜಾರದ ಪರವಾಗಿಲ್ಲ. ಹಾಡ ಒಂದು ನೀನಾಗ ನನ್ನ ಬಿಟ್ಟು ಹೋದದ್ದು, ದೂರ ಹೋದದ್ದು. ಆಗ ಹೀಗೆ ನಮ್ಮ ಜಗಳಾಗುದ. ಆಯ್ತು, ಒಂದು ಹಾಡು ಎಲ್ಲಿಂಟು ಮೊಬೈಲ್? ಬಾವಿಗೆ ಹಾರುವಂತ ಇದಂತೂ ನೀರಿಲ್ಲ. ಸೆಕೆಗೆ ನೀರು ಬಾವಿಗೆ ಹಾರು ಅಂತ ಮಂಡೆ ಸರ್ಬತ್ತಾಗ್ತದೆ. ನೀವು ಯಾರ ಮಕ್ಕಳ? ಬೋಳು ಮಂಡೆ. ಅನ್ನಪ್ಪ ಸಹ ಬೋಳು ಮಂಡೆ ಆಯ್ತಾ? ಬೇಜಾರಾಗಬೇಡಿ ಹೇಳಿದ್ದೇವೆ. ಅಪ್ಪ ಹೇಗೆ? ಒಳ್ಳೇದಿದ್ದಾರೆ. ಮತ್ತೆ ಕೆಟ್ಟ ಬಿಲ್ಡಿಂಗ್ ಎಲ್ಲ ದೃಷ್ಟಿಗೆ ಫೋಟೋ ಹಾಕ್ತಾರಲ್ಲ, ಹೇಗೆ ಈಗಲ್ಲ ದೃಷ್ಟಿ ಬಿಲ್ಡಿಂಗ್ ಎಲ್ಲ ಕಟ್ಟುವಾಗ ದೃಷ್ಟಿಗೆ ಫೋಟೋ ನೋಡಂತೆ. ಒಮ್ಮೆ ತೋರಿಸು. ಯಾರಾಯ್ತು? ಗೌರಮ್ಮ ಗೌರಮ್ಮ ಬಂಟಿ ಎಷ್ಟು ಕೊಡ್ತಿ? ದುಡ್ಡು ಕೊಟ್ಟರೆ ಕಟ್ ಮಾಡೋದಿಲ್ಲ. ಯಾರಪ್ಪನ ಹತ್ರ? ಎಂತ ತಿನ್ನೋದು ಇದು? ಯಶಸ್ಸಿನ ಉಂಗುರವ? ಇವ್ರು ನೋಡ ಯಾರು ಮಾರೆ ಅಂಬೆಗಾಲ ಇಡ್ತಾ ಉಂಟು ಈ ಮಗು. ಆಕ್ಚುಲಿ ಇವಳು ನನ್ನ ಕಜಿನ್ ಆಗ್ಬೇಕಲ್ಲ, ಇವಳು ನನ್ನ ಮಗಳಾಗ್ಬೇಕು. ಆದ್ರೂ ಬಟ್ ಇವಳು ನಮಗಿಂತ ಅಂದ್ರೆ ನಮ್ಮ ಏಜ್ ಅಲ್ಲಿ ಇದ್ದಾರೆ. ಸೊ ಅಕ್ಕನ ಮಗಳು ಅಂತ ಹೇಳು. ಅಕ್ಕನ ಮಗಳು. ನಿಂಗೆ ಅವಳು ಚಿಕ್ಕಮ್ಮನ, ಅವಳಿಗೆ ನೀನು ಚಿಕ್ಕಮ್ಮ ಆಗ್ಬೇಕು. ಸೊ ಅದು ಇವಳೊಟ್ಟಿಗೆ ಸ್ವಲ್ಪ ವೈಬ್ ಜಾಸ್ತಿ ಉಂಟು ನನಗೆ. ಸೊ ಇವಳೊಟ್ಟಿಗೆ ನಾನು ತುಂಬ ಕ್ಲೋಸ್ ಇದ್ದೇನೆ. ಇವಳು ನನ್ನ ಒನ್ ಆಫ್ ದ ಬೆಸ್ಟ್ ಕಸಿನ್ ಅಂತ ಹೇಳ್ಬೋದು. ಸೊ ಇವಳೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾಳೆ. ಇವಳಿಗೆ ಅಂದರೆ ಎಂತ ಸಹ ಅಂದರೆ ಹೇಳಿದ್ರು ಇಲ್ಲ ಅಂತ ಹೇಳುದಿಲ್ಲ. ಅಂದರೆ ಎಂತಾದರೂ ಹೀಗೆ ಅವಳಿಗೆ ಎಲ್ಲ ಮ್ಯಾಚ್ ಎಲ್ಲ ಗೊತ್ತಾಗ್ತದೆ. ಅಂದರೆ ಇದಕ್ಕೆ ಚಂದ ಕಾಣ್ತದೆ, ನಿನಗೆ ಯಾವ್ದು ಇಷ್ಟ ಅದು ಅವಳಿಗೆ ಗೊತ್ತು.
ಎಲ್ಲ ಗೊತ್ತು. ಅಂದ್ರೆ ಸೀಕ್ರೆಟ್. ಅವಳಿಗೆ ಸ್ವೀಟ್ಸ್ ಯಾವುದು ಇಷ್ಟ? ಅವಳು ಹೇಳಿಕೊಡ್ತಿದ್ದಾಳೆ. ಅದು ಬರುದಿಲ್ಲ ಫೇವ್ರೆಟ್ ಅಲ್ಲಿ. ಅಲ್ಲ ನಮ್ಗೆ ಎಲ್ಲ ಸ್ವೀಟ್ ಇಷ್ಟ ಅಲ್ವಾ? ಈಗ ಆನ್ಸರ್ ಇಲ್ಲ ಅದಕ್ಕೆ ಕೇಳಿದಾಗೆ. ನೀನು ಎಷ್ಟನೇ ಕ್ಲಾಸು? ಅವಳು ಎಷ್ಟನೇ ಕ್ಲಾಸ್? ಅದು ಸೀಕ್ರೆಟ್ ಹಾಗೆಲ್ಲ ಹೇಳಲಿಕ್ಕೆ ಎಂತ ಸೀಕ್ರೆಟ್ ಕರ್ಮ? ನೀನೆಂತ ಸೀಕ್ರೆಟ್ ಆಗಿ ಶಾಲೆಗೆ ಹೋಗ್ತೀಯಾ? ಅಲ್ಲ ಹಾಗೆ ಹೇಳಲಿಕ್ಕಿಲ್ಲ. ಈಗ ಸರಿ. ನೀನು ಎಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್? ನಾನು ಸಂತೆ ಅಂತ ಹೇಳಿದವಳು. ಅದು ನಮಗೆ ಕಾಮನ್. ಕಾಮನ್. ಹೇಳು ನಾನೆಂತ ಹೇಳ್ಬೇಕು? ನಿಂಗೆಂತ? ಓಕೆ ಓಕೆ ನಾನೇನು ಫಸ್ಟ್ PU. ಹಾಗೆ ಹೇಳ್ಬೇಡ. ಮತ್ತಲ್ಲಿದ್ದೇನೆ. ಆಯ್ತು ಓಕೆ ಕರೆಂಟ್ಲಿ 10th. ಓಕೆ ಕರೆಂಟ್ಲಿ ಸೆಕೆಂಡ್ PU ಸ್ಟಾರ್ಟ್ ಆಗಿದೆ ನನಗೆ. ಆ್ಯಕ್ಚುಲಿ ಅವಳಕ್ಕಿಂತ ಸ್ವಲ್ಪ ದೊಡ್ಡದ ಸ್ವಲ್ಪ. ಕರೆಂಟ್ಲಿ ಸೆಕೆಂಡ್ PU ಸ್ಟಾರ್ಟ್ ಆಗಿದ್ದ? ಮುಗ್ದೋಯ್ತಲ್ಲ? ಇಲ್ಲ ಹಾಗಾದ್ರೆ ಅವಳದು 10th ಆದ್ರೆ ನಿಂದೇಗೆ ಕರೆಂಟ್ಲಿ? ನಾನು ಸ್ವಲ್ಪ ಏಜ್ ದೊಡ್ಡದು ಕಾಣಲಿ ಅಂತ ಸ್ವಲ್ಪ ಏಜಲ್ಲಿ ಸ್ವಲ್ಪ ಗೊತ್ತಾಗ್ತದೆ ಏನು ಗೊತ್ತಾಗ್ತದೆ. 2 ವರ್ಷಕ್ಕೆ ಚಿಕ್ಕಮ್ಮ? ಅಲ್ಲ 4 ತಿಂಗಳು 4 ತಿಂಗಳಿದ್ದು ಚಿಕ್ಕಮ್ಮ. ಓಕೆ. ನಾನು ಹುಟ್ಟಿ 4 ತಿಂಗಳಾಗಿ. ನೀನು ಪಿಂಕಿ ಬಗ್ಗೆ ಏನು ಹೇಳ್ತಿ? ವೆರಿ ಬೆಸ್ಟ್ ಕಸಿನ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಯಾವಾಗಲೂ ಒಬ್ಬಳೇ ಅಂತ ಇರುವಾಗ ಇವಳು ಯಾವತ್ತು ಒಟ್ಟಿಗೆ ಇರ್ತಾಳೆ. ಅಂದರೆ ಮುನ್ನೆ ಮನೇಲಿರುವಾಗ ಸಹ ಹಾಗೆ ಯಾವಾಗ ಬರ್ತಿ ರಜೆ ಸ್ಟಾರ್ಟ್ ಆಗಿಂದ ಕೇಳ್ತಿದ್ದಾಳೆ, ಬಾ ಒಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡುವ ಅಂತ. ಸೊ ನನಗೆ ತುಂಬ ಖುಷಿ ಆಗ್ತದೆ ಅವಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಆ್ಯಂಡ್ ಯಾವಾಗಲೂ ಮಾರ್ನಿಂಗ್ ಟು ನೈಟ್ ಯಾವಾಗಲೂ ಇವಳ ಜೊತೆನೇ ಇರ್ತಾನೆ. ಹೌದಾ? ನಿಂಗೆ ಅಪ್ಪ ಅಮ್ಮ ಇಷ್ಟ ಆಗ್ತದ ಪಿಂಕಿ ಇಷ್ಟ? ಅದು ಹಾಗೆ ಅಪ್ಪ ಅಮ್ಮ ಇಷ್ಟ. ಹಾಂ, ಫಸ್ಟ್ ಪ್ರಿಯಾರಿಟಿ ಅಪ್ಪ ಅಮ್ಮ ಸಹ ಬೇಕು. ಅದು ಹೇಗೆ ಬಿಟ್ಟಾಕ್ಲಿಕ್ಕೆ ಆಗುದಿಲ್ಲ. ಕಸಿನ್ ಅಂದೆಂತ ಇಲ್ಲ, ಅಪ್ಪ ಅಮ್ಮನ್ಕಿಂತ ಒಂದು ತಮ್ಮನ್ಕಿಂತ ಎಲ್ಲ ಕೆಳಗೆ ಬರುದು. ಸೊ ಅದು ಹೌದು ನಂಗೆ ಗೊತ್ತು. ಅದು ಕಸಿನ್ ಅಲ್ಲಿ ಅವಳು ಫಸ್ಟ್. ಕಸಿನ್ ಅಲ್ಲಿ ಅವಳು ಫಸ್ಟ್. ದೇವಿಕಾ ಇಲ್ಲ, ವರ್ಷ ಸಹ ಇಲ್ಲ. ನಿಂಗೆ ಬೇಕಾಗಿರೋದು ಅವರೆಲ್ಲ ಆಟ ಆಡೋದಿಲ್ವ ನಿನ್ನ ಹತ್ರ? ವರ್ಷ ಈಗ ನಾವು ಮಿಂಗಲ್ ಆದದ್ದು ಫಸ್ಟಿಗೆ ಹೇಗಿತ್ತು ಗೊತ್ತಾ? ಅವರದ್ದು ಫುಲ್ ಗ್ಯಾಂಗ್ ಇತ್ತು. ಓಕೆ, ನಾವು ಅವರಕ್ಕಿಂತ ಸ್ವಲ್ಪ ಸಣ್ಣ ಅಲ್ಲ, ಒಂದು 4-5 ವರ್ಷ ಡಿಫ್ರೆನ್ಸ್. ಅವ್ರದ್ದು ವೈಬ್ ಮ್ಯಾಚ್ ಆಗ್ತಾ ಇತ್ತು. ಅವರೊಟ್ಟಿಗೆ ನಮ್ಮ ವೈಬ್ ಮ್ಯಾಚ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ಸಣ್ಣ ಮಕ್ಕಳು, ಅವ್ರು ದೊಡ್ಡವರು, ಅವರವರೇ ಮಾತಾಡಿಕೊಳ್ತಿದ್ರು, ಅವರವರೇ ಮಾತಾಡ್ತಿದ್ರು. ಮತ್ತೆ ನಮಗೆ ಸರಿ ಆಗ್ತಿರ್ಲಿಲ್ಲ. ರೀಲ್ಸ್ ಮಾಡ್ಲಿಕ್ಕೆ ಇಲ್ಲಿ ವೇಟಿಂಗ್ ಮಾಡ್ತಿದ್ದಾರೆ. ಅಪ್ಪ ಅವ್ರು ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ಲಿ. ಇವಳೊಬ್ಳು ಬಂದು ಅವಳು ಬರ್ತಾಳೆ, ಇವಳೇ ಬರ್ತಿದ್ದಾಳೆ. ಇಲ್ಲ ಅವಳು ಗೊತ್ತಿಲ್ಲ. ನೀವು ಮಾಡಿ ಮಾಡ. ಈಗ ಡ್ಯಾನ್ಸ್ ಗೊತ್ತಿಲ್ದು ಇವಳೆ ಬಂದಿದ್ದಾಳೆ. ಯಾರು ಹೇಳಿದ್ರು? ಮಾಡ ಕೃತಿಕ, ಎಲ್ಲರೂ ಮಾಡಿ. ನಾನು ಡ್ಯಾನ್ಸ್ ರಾಣಿ, ಡ್ಯಾನ್ಸ್ ಮೊದಲೆಲ್ಲ ಡ್ಯಾನ್ಸ್ ಮಾಡ್ಕೊಳ್ತಾಳೆ. ಈಗ ಸ್ವಲ್ಪ ಕಮ್ಮಿ, ಹಾಗಾಗಿ ಡ್ಯಾನ್ಸ್ ರಾಣಿ ಡ್ಯಾನ್ಸ್ ಅಲ್ಲ, ನೀನ್ ಡೌ ರಾಣಿ ಡೌ. ಹಾಂ, ಮಾಡ್ತೇನೆ. ಅವನು ಕೇವಲ ರಂಗಿನಾಟ, ಮೈಸೂರು ಅವಳು ಲೆಕ್ಚರ್ ಮಾರ, ಅವಳು ಲೆಕ್ಚರ್. ಅವಳು ನಮ್ಮ ಮಕ್ಕಳೊಟ್ಟಿಗೆ ಇರೋದಂತ. ಅದು ಎಂಥದ್ದು ಮಾರ, ಅದು ಎಂಥದ್ದು ಮಾರ. ಈ ಜನ ಇಂಚವಾದ ಹಾಗೆ ಮಾಡಿ ಓಡಿತಾರೆ. ಮತ್ತೆ ಅದನ್ನು ಹೀಗೆ ಮಾಡಿದ್ರೆ ಮತ್ತೆ ಮೀನು ಇಷ್ಟೊತ್ತು ಸರಿ ಇದ್ರು, ಈಗ ಪಾಯಸದಲ್ಲಿ ಮಿಕ್ಸ್ ಆಯ್ತು ಅಂತ ಗೊತ್ತಿಲ್ಲ. ಪಾಯಸದಿಂದ ಈಗ ಮಾಡ್ತಿದ್ದಾರಂತೆ.
ಪಾಯಸದಿಂದ ಈಗ ಆಡ್ತಿದ್ದಾರಂತೆ. ಹೇಳು ಅವರ ಸಹ ಇಲ್ಲ 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 ರಂಗೋಲಿ ಯಾರು ನೀನು ಬಿಡಿಸಿದ? ಮತ್ತೆ ಯಾವ ಚಿಕ್ಕಮ್ಮ? ಕಿಚಿಕಿ ಕಿಚಿಕಿ ಕಚಾರೆ ಮಚ್ಚಿಕೆ ಮಚ್ಚಿಕೆ ಮಚಾರೆ. ಎಸಿಗೆ ಒಳಗೆ ಹೋಗುದಾ? ಎಸಿಯಾ? ನೋಡಿ ಮಂಗಳೂರಿದ್ದ ಅವಸ್ಥೆ ನೋಡಿ. ಎಸಿಗೋಸ್ಕರ ಒಂದೇ ಕಾರಲ್ಲಿ ಇಷ್ಟು ಜನ. ನೀನು ಒಂದು ಶರ್ಟ್ ಆದ್ರೆ ಹಾಕು ಮಾರೆ, ಬೇರೆ ಥರ ಕಾಣ್ತದೆ. ಒಂದೇ ಕಾರಲ್ಲಿ ಇಷ್ಟು ಜನ ಯಾಕೆ? ಬರೀ ಎಸಿಗೋಸ್ಕರ. ಅಲ್ಲಿ ನೋಡಿ ಎಸಿಯನ್ನು ಮೂಸುದು ನೋಡಿ. ಎಲ್ಲ ತಗೊಳ್ಳುದು ನಾವು. ಬಾ ತಂಪಾಗ್ತದೆ. ಇವರು ಕಾರ್ ತಗೊಂಡು 3 ವರ್ಷ ಆಗ್ತಾ ಬಂತು, ಸೀಟ್ ಕವರ್ ತೆಗ್ದಿಲ್ಲ. ರಪ್ಪ ಬರ್ಬೇಕು ಈ ಸೀಟ್ ಕವರ್ ತೆಗಿಯ ಎಂತ ಹಿಂದೆ ಇದ್ದಾರ ಎಂತವಾ? ಎಂತಕ್ಕೀಗ ದೂರ ಹೋಗುದು? ಎಸಿಗೋಸ್ಕರ ಇದೀಗ ಎಸಿಗೆ ಆಯ್ತಾ ಅಂತ. ಎಸಿಗೋಸ್ಕರ ಬಂದು ಎಸಿಗೆ ಆಯ್ತಾ ಅಂತ ಹೇಳ್ತಾಳೆ. ಎಸಿಗೆ ಅಲ್ಲಿ ಹಿಂದೆ ಸಹ ಎಸಿ ಬರ್ತದಾ? ಇದು ಪ್ಲಾಸ್ಟಿಕ್ ಕವರ್ ಯಾಕೆ ತೆಗ್ದಿಲ್ಲ ಇನ್ನು? ಕವರ್ ಹಾಕಿಸ್ಬೇಕಷ್ಟೇ. ನಮಗೆ ಈಗ ಎಷ್ಟು ವರ್ಷ ಆಯ್ತು? 1.5 ವರ್ಷ. ಇನ್ನು ಕವರ್ ತೆಗ್ದಿಲ್ವಾ? ಮನಸ್ಸೇ ಬರ್ತಿಲ್ಲ. ಯಾರು ಕೇಳಿದ್ರು ಹೊಸಂತ ಹೇಳ್ಬೇಕಲ್ಲ. ಹೊಸತ್ತು ಕವರ್ ಅಳತ್ತಾಗ್ಲಿಲ್ಲ. ಆಯ್ತಾ? ಸಾಕಾ? ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ ಒಬ್ಬೊಬ್ರಿಗೆ? ನೀವು ಒಬ್ಬೊಬ್ರು ಎಷ್ಟು? 100 ರೂಪಾಯಿ ಕೊಟ್ಟು ಸಾಕು. ತೆಗಿಬೇಡಿ, ಇದು ಗ್ಲಾಸ್ ತೆಗೆದುಕೊಳ್ಳಿ, ಬಿಸಿ ಬಿಸಿ ಆಗ್ತದೆ ಮಾರೆ. ಅಷ್ಟು ಇಷ್ಟು ಹೊರಗೆ ಅಷ್ಟು ಬಿಸಿ ಉಂಟು ಅಂತ. ಅಲ್ಲ ಅಷ್ಟು ಬಿಸಿ ಉಂಟು ಆಯ್ತಾ? ನನಗೆ ಗೊತ್ತೇ ಆಗಲಿಲ್ಲ. ಎಸಿ ಈಗ ಪೂಕಿ ಬಿಡ್ತಾನೆ ಧನರಾಜ್ ಆಚಾರ್ಯ ಅವರಿಗೆ ಪೂಕಿ ಬಿಡೋ ಕಾರ್ಯಕ್ರಮ. ಎಸಿಗೋಸ್ಕರ ಬನ್ನಿ. ಎಸಿ ನಿಮ್ಮ ಒಬ್ರು ನಿಮ್ಮ ಫಾಲೋವರ್ಸ್ ನನ್ನ ಕಸ್ಟಮರ್ ಅವ್ರು ಬರ್ತಾರೆ ತೇಜ್ ಅಂತೇಳಿ. ಅವ್ರ ಪಾಪ ಅಂದ್ರೆ ಇದು ಡ್ರೆಸ್ ಇದೆ ಯಾವುದು? ವಸ್ತ್ರಜ್ಞ. ಅದು ಮೊನ್ನೆ ತಗೊಂಡಿದ್ರು. ಹೌದಾ? ಎಂತಾಗಿದೆ ಪಾಪ ಅದಕ್ಕೆ? ಇಲ್ಲ ತಗೊಂಡಿದ್ರು ಅಂತ ಅವ್ರು ಮೊನ್ನೆ ಹೇಳಿದ್ರು. ಈಗ ಇವಳಿಗೆ ತೆಗೆದುಕೊಡು, ಇವಳಿಗೆ ಹೆಂಡತಿಗೆ ವಿದ್ಯೆ ಅಲ್ಲಿ ತೆಗೆದುಕೊಡು. ಮಳೆಗಾಲಕ್ಕೆ ಉಂಟಲ್ಲ ಅದು ಒಳ್ಳೆ ಆಗ್ತದೆ. ಅಲ್ಲ ಕೊಡಬೇಕು ಅಂತಿಲ್ಲ, ಅದು ನೀರು ಹಟ್ಟಿ ವಾಪಸ್ ಇರ್ತದೆ. ಅಚ್ಚ ಚಂಡಿ ಆಗುದಿಲ್ಲ. ಹೊಸದ್ದು ಸಾರು ಉಂಟಲ್ಲ, ಈ ಮಳೆಗಾಲಕ್ಕೆ ಯೂಸ್ ಮಾಡಿ ಒಳ್ಳೆದು. ನೀರು ಅದು ಚಂಡಿ ಆಗುದಿಲ್ಲ, ಪ್ರತಿ ಇರ್ತದೆ. ಹೆಲ್ಮೆಟ್ ಮಾತ್ರ ಆಗುತ್ತೆ ತಲೆಗೆ ಚಂಡಿ ಆಗೋದಕ್ಕೆ. ನೀನೊಬ್ಳು ಆಡ, ನೀನು ಆಚೆ
ಚಡ್ಡಿ ಹಾಕಿದ್ದೇನಾ ಚಡ್ಡಿ ಜನರೇಟರ್ ಆಡಿದಾಗೆ ಅನು ಅನು ಕೈ ಮಾಡ್ಬೇಡಿ ಅದು ಅವ್ರದ್ದು ಸ್ವತ್ತು. ಅಲ್ಪ ಇದ್ದದಾ? ಗೊತ್ತೇ ಇಲ್ಲ ಮರ್ರೆ. ನಿಮ್ಮ ಫ್ರೆಂಡ್ಶಿಪ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಿ? ನಾವು ದಿಯಾ ಫಿಲ್ಮ್ ಇದ್ದು ಹಾಯಾದ ಸಾಂಗ್ ಅನ್ನ ಹೇಳ್ತಾ ಇದ್ದೇನೆ. ಆಡಿ. ಓಕೆ, ನಂಗೆ ಅಂತ ಅಲ್ಲ, ನಮ್ಮೆಲ್ಲ ಕಸಿನ್ಸ್ಗಳಿಗೆ ಎಲ್ಲರಿಗೂ ಸಹ. ಮತ್ತೆ ಅವರು ಮತ್ತೆ ಬೆಚ್ಚದಲ್ಲಿ ಮತ್ತೆ ನನ್ನನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲಲ್ಲ ಮಾರ್ರೆ, ಅದಕ್ಕೆ ಅವರಿಗೆ ಸ್ವಲ್ಪ ನಾನು ಆಗ ಅವರಿಗೆ ಹೇಳಿದೆ ನಾನು ಬಿಟ್ಟು ಓಕೆ. ನನ್ನ ಪುಟ್ಟಲು ಕನೀನೆ ಅಲ್ಲವೇ ಮಾಯಾದ ಮಾಯಾದ ಕನಸಿನಲ್ಲಿ ನಾನಿನ್ನ ಸೇರಲಿ ಕೈ ಜಾರೋ ಸಂಜೆಯ ಕೈ ಬೀಸಿ ಕರೆದೆಯ ನೂರಾರು ಕಲ್ಪನೆ ಬೆಲ್ಲನೆ ಅಂತ ಮರೆಯಾಗಿದೆ ಆಯಾದ ಆಯಾದ ನನ್ನ ಪುಟ್ಟ ಲೋಕ ನೀನೆ ಅಲ್ಲವೇ. ಅವಳೆಂತಕ್ಕೆ ಕೂತದ್ದ? ನಿಂಗೇನು ಆಡ್ಲಿಕ್ಕೆ ಆಗುದಿಲ್ಲ? ಅವಳು ಸುಮ್ಮನೆ ಕೂತ್ಕೊಂಡದ್ದ. ನಾನು ಹಾಗೆಲ್ಲ ಆಡುದು. ಈಗ ಆಡಾಡು. ನನ್ನ ಹಾಡಿಗಿಂತ ಜಾಸ್ತಿ ಅವಳದನ್ನು ಝೂಮ್ ಮಾಡಾಯ್ತು ಅವಳದ ಎಕ್ಸ್ಪ್ರೆಷನ್. ಎಂತ ಅದೆಲ್ಲ ಬೇಡ. ಏನ್ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಹಾಗಾದ್ರೆ ನಿಂಗೆ ಇವಳಲ್ವಾ ಫ್ರೆಂಡು? ಆಯ್ತು, ನಿನ್ನ ಕ್ಲಾಸ್ ಫ್ರೆಂಡ್ಸ್ ಇಷ್ಟ ಆಗ್ತಾರ ಅಥವಾ ಪಿಂಕ್ ಇಷ್ಟವಾ? ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ? ಎರಡು ಎಂತ ಎರಡು ತಕೊಂಡಿದ್ದಾರೆ. ಅವರು ಇಂಪಾರ್ಟೆಂಟ್ ನಾನು ಇಂಪಾರ್ಟೆಂಟ್ ಹೇಳು. ನಿನ್ನ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗ ನೀನು ಹೇಳಿದ್ಲು ಅಲ್ಲ ಅಂತ ಹೇಳ್ತೇನಾ? ನೀನ್ ಫಸ್ಟ್ ಹೇಳು, ಮತ್ತೆ ನಾನು ಹೇಳ್ತೇನೆ. ನಿಂಗೆ ಯಾರು? ಈಗ ನಿನ್ನೊಟ್ಟಿಗೆ ಇರ್ತೇನೆ ಅಲ್ಲಿ, ಮತ್ತೆ ನಾನು ಅವರೊಟ್ಟಿಗೆ ಇರ್ಬೇಕು. ಅವ್ರ ಬಟ್ ನನ್ನ ಫ್ರೆಂಡ್ಸ್ ಹಾಗೆ ಅಲ್ಲ. ನನ್ನ ಫ್ರೆಂಡ್ಸ್ ತುಂಬಾ ಪಾಪ. ಅವರು ಒಂಥರ ಟೈಮ್ ಕೊಡ್ತಾರೆ. ಹೋಗು, ನಿನ್ನ ಕಸಿನ್ಸ್ ಇದ್ದರೆ ಮನೆಗೆ ಹೋಗು, ಜಾಲಿ ಮಾಡು, ಈ ಥರ ಸಿಗೋದಿಲ್ಲ ಇನ್ನೊಂಥರ ಮೂಮೆಂಟ್, ನೀನು ಎಂಜಾಯ್ ಮಾಡು ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಈಕ್ವಲ್ ಎಲ್ಲ, ಇಬ್ಬರೂ ಸಹ ಈಕ್ವಲ್. ನನಗೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್. ಹಾಂ, ಈಕ್ವಲ್ ಜಾಸ್ತಿ ರೋಸ್ಟೇ ಮಾಡ್ಲಿಕ್ಕೆ ಇರ್ತಾರೆ. ಹಾಂ, ಎಂತ ನಮ್ಮದು ಸಂಘ ನನಗೆ ಗೊತ್ತಿಲ್ಲ ಯಾರು ಅಂತ ಇರ್ತಾರೆ. ನಮ್ದು ಎಂತ ಇದಾಗ್ತುಂಟ ಎಂತ ನಾವೇನು ಯಾವುದರ ಬಗ್ಗೆ ಮಾತಾಡ್ತೀವಿ? ಅದೇ ಇವಾಗ ಬಂದು ಕುತ್ಕೊಳಿಸಿದ. ಆಯ್ತು, ಇದನ್ನೇ ಓಕೆ, ಸರಿ ಹೊರಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನಂದೊಂದು ಹೇಳಿಲ್ಲಲ್ಲ, ನಂದೊಂದು ಲಾಗ್ ಚಾನಲ್. ಜಗಚಿಕ್ಕ ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. சண்டன சட்ட ஆட்டம் பம்பரம் கட்ட பாட்டா வச்சிடு பட்டாசே பாட்டா பல்லாட நம்ம ராஜா வெள்ளாட கிட்டா நம்மோட என்ன